ಜಿಬಿಎಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಗುತ್ತಿಗೆದಾರರು. 5 ನಗರ ಪಾಲಿಕೆಗಳಲ್ಲಿ ಕಮಿಷನ್ ದಂಧೆ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ. 5 ಪಾಲಿಕೆಯಾದ ನಂತರ ಕಮಿಷನ್ ಹೆಚ್ಚಳ ಆಗ್ಬಿಟ್ಟಿದೆ ಅಂತ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ ಗುತ್ತಿಗೆದಾರರು. ಜಿಬಿಎ ಗುತ್ತಿಗೆದಾರರ ಸಂಘಟನೆ ಅಧ್ಯಕ್ಷ ಮಂಜುನಾಥ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನೋಡಿ, 2800 ಕೋಟಿ ರೂಪಾಯಿ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಮೊದಲದನ್ನು ಪಾವತಿ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬಂದಿದೆ. ಮತ್ತೊಮ್ಮೆ ರಾಜ್ಯ ಸರ್ಕಾರ ಹಾಗೂ ಜಿಬಿಎ ಗುತ್ತಿಗೆದಾರರ ಸಂಘದ ನಡುವೆ ನಡೀತಾ ಇರುವಂತಹ ಫೈಟ್ ಇದು ಇವತ್ತು ನಿನ್ನೆ ಕಥೆಯಲ್ಲ. ಅದು BBMP ಇದ್ದಾಗಲೂ ಇತ್ತು, ಅದಕ್ಕೂ ಪೂರ್ವದಲ್ಲೂ ಕೂಡ ಇತ್ತು. ಈಗ ಗುತ್ತಿಗೆದಾರರು ಅಂದಾಗ ಕೆಲಸ ಆಗಬೇಕು, ಸಕಾಲಕ್ಕಾಗಬೇಕು, ಆದರೆ ಪೇಮೆಂಟ್ ಅಂದಾಗ ಬಾಕಿ ಉಳಿಸ್ಕೊಳ್ಳುವಂಥ ಪ್ರಕ್ರಿಯೆ ಜಿಬಿಎ ಕಡೆಯಿಂದ ನಡೆಯುತ್ತೆ. ಅದಕ್ಕೆ ಅದರ ಪೂರ್ವದ BBMP ಕೂಡ ನಡೆದಿತ್ತು. ಹಾಗಾಗಿ ಗುತ್ತಿಗೆದಾರರು ತಮ್ಮ ಆರೋಪವನ್ನು ಬಹಳ ಗಂಭೀರವಾಗಿ ಮಾಡ್ತಾ ಇದ್ದಾರೆ. ನೋಡಿ, ಬಾಕಿ ಉಳಿಸ್ಕೊಂಡಿರೋ ಅಮೌಂಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಿ. ಆಗಲೇ ನಾನು ಉಲ್ಲೇಖ ಮಾಡಿದೆ, 2800 ಕೋಟಿ ರೂಪಾಯಿ ಬಿಲ್ ಪಾವತಿಸಬೇಕು. ಇದು ಬಿಲ್ ಮ್ಯಾಟ್ರು. ಇನ್ನು ನೋಡಿ, ಮುಂಚೆ ಒಂದೇ ಪಾಲಿಕೆ, ಈಗ 5 ಪಾಲಿಕೆ. 5 ಪಾಲಿಕೆಯಲ್ಲಿ ಕೆಲಸ ಆಗಬೇಕು ಅಂದರೆ ಕಮಿಷನ್ ನೋಡಿ ಎಷ್ಟು ಕೊಡಬೇಕು ಅಂಥೇಳಿ, ಯಪ್ಪ ಈ ರೀತಿ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆಯಲ್ಲ ಅಂಥೇಳಿ ತಮ್ಮ ನೋವನ್ನು ತೋಡ್ಕೊಳ್ತಿದ್ದಾರೆ ಗುತ್ತಿಗೆದಾರರು. ಹಾಗಾಗಿ ಗುತ್ತಿಗೆದಾರರ ಸಂಘಟನೆ ಅಧ್ಯಕ್ಷ ಮಂಜುನಾಥ್ ಅವರು ತಮ್ಮ ಆರೋಪಗಳನ್ನು ಜನರ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನೋಡಿ, ಯಾವುದೊಂದು ಕೆಲಸ ಆಗಬೇಕು ಅಂದರೆ ಕಮಿಷನ್ ತೀರಾ ಸಹಜ, ಆದರೆ ಅದು ಈ ಮಟ್ಟಿಗೆ ಅನ್ನೋದನ್ನು ನಾವು ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅಂಥೇಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ.